ಹಾಗೂ ಶಾಸಕರು ಕೆಲವೇ ನಿಮಿಷಗಳಲ್ಲಿ ನಮ್ಮ ವೇದಿಕೆಗೆ ಆಗಮಿಸಲಿದ್ದಾರೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಜನಪ್ರತಿನಿಧಿಗಳು ದಯವಿಟ್ಟು ಎಲ್ಲ ವೇದಿಕೆಗೆ ಬರಬೇಕಾಗಿ ವಿನಂತಿ ಮೀರುತ್ತಿದೆ. ಆದುದರಿಂದ ಎಲ್ಲ ಗಣ್ಯ ವ್ಯಕ್ತಿಗಳಲ್ಲಿ ವಿನಂತಿ, ತಾವುಗಳು ವೇದಿಕೆಯನ್ನು ಪುರಸ್ಕಾರದ ಈ ಒಂದು ಸುಸಂದರ್ಭದಲ್ಲಿ ಈ ಒಂದೊಳ್ಳೆ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಮೂಡಿ ಬರಲಿಕ್ಕಿದೆ. 2026 ಈಗಾಗಲೇ ವೇದಿಕೆಯತ್ತ ಗಣ್ಯ ವ್ಯಕ್ತಿಗಳನ್ನು ಬ್ಯಾಂಡ್ನ ಮುಖಾಂತರ ನಮ್ಮ ವಿದ್ಯಾರ್ಥಿಗಳು ಬರಮಾಡಿಕೊಳ್ಳುತ್ತಿದ್ದಾರೆ. ತಮಗಿದು ಈ ಮುಖ್ಯ ವೇದಿಕೆಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಂತಹ ಶ್ರೀಯುತ ಹರ್ಸ್ಕಾರ ಹಾಗೂ ಸ್ವರ್ಣ ಪದಕ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ನೀಡಿ ಈ ವೇದಿಕೆಯಲ್ಲಿ ಗೌರವಿಸಲಿಕ್ಕಿದೆ. ಆದುದರಿಂದ ಈ ಕಾರ್ಯಕ್ರಮದ ಮುಖ್ಯ ಉದ್ಘಾಟಕರಾಗಿರುವಂತಹ ಜನಮೆಚ್ಚಿನ ಕಾಸರಗೋಡು ಸಂಸದ ಶ್ರೀಯುತ ರಾಜಮೋಹನ್ ಉಣ್ಣಿತಾನ್ ತಮಗಿದು ಈ ವೇದಿಕೆಗೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ನಾವು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಪ್ರತಿಭಾನ್ವಿತರ ಸಂಭ್ರಮ. SSLC +2 ವಿಭಾಗಗಳಲ್ಲಿ ಎಲ್ಲ ವಿಷಯಗಳಲ್ಲಿ A+ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಈ ವೇದಿಕೆಯಲ್ಲಿ ಜರುಗಲಿಕ್ಕಿದೆ. ಈ ಕಾರ್ಯಕ್ರಮದ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಂತಹ ಹಾಗೂ ಸ್ವರ್ಣ ಪದಕ ನೀಡಿ, ಆದುದರಿಂದ ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯ ಮೂಲಕ ಪ್ರಾರಂಭಿಸಬೇಕಾಗಿ ತಮ್ಮ ವಿದ್ಯಾರ್ಥಿನಿಯರಲ್ಲಿ ಕೇಳಿಕೊಳ್ತಿದ್ದೇವೆ. ಮನವಲಂಬಿ ಮನೆ ಮನೆಯ ತುಂಬಿ ಹೊರಹೊಮ್ಮುತ್ತಿರಲಿ ಪ್ರೀತಿ. ಮನವಲಂಬಿ ಮನೆ ಮನೆಯ ತುಂಬಿ ಹೊರಹೊಮ್ಮುತ್ತಿರಲಿ ಪ್ರೀತಿ. ಜಗದೊಡಲೆಲ್ಲ ಬೆಳಗಿ ಬರಲಿ ಕಂಡಂತ ದಿವ್ಯ ಜ್ಯೋತಿ. ಜಗದೊಡಲೆಲ್ಲ ಬೆಳಗಿ ಬರಲಿ ಕಂಡಂತ ದಿವ್ಯ ಜ್ಯೋತಿ. ಅಕ್ಷರವೇ ಬಲವು ಬಾಳೆಲ್ಲ ಗೆಲುವು ಶಿಕ್ಷಣವೇ ಜೀವದೀಪ. ಅಕ್ಷರವೇ ಬಲವು ಬಾಳೆಲ್ಲ ಗೆಲುವು ಶಿಕ್ಷಣವೇ ಜೀವದೀಪ. ಜಗವೆಲ್ಲ ತಾನು ಅರಿವಿನಡೆ ನಡೆಯೇ, ಜಗವೆಲ್ಲ ತಾನು ಅರಿವಿನಡೆ ನಡೆಯೇ. ಕಳೆಯುವುದು ಸರ್ವ ಪಾಪ, ಕಳೆಯುವುದು ಸರ್ವ ಪಾಪ. ರಘುರಾಮ್ ಬಂಡೇರು ದಯವಿಟ್ಟು ವೇದಿಕೆಗೆ ನಮಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಇರುವ ಕಾರಣ ಅವರಿಗೆ ತುರ್ತಾಗಿ ಈ ವೇದಿಕೆಯಿಂದ ಹೋಗಬೇಕಾಗುವ ಹಿನ್ನೆಲೆಯಲ್ಲಿ ನಾವು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಕಾಸರಗೋಡು ಜಿಲ್ಲಾ ಪಂಚಾಯತಿನ ವರ್ಕಾಡಿ ಕ್ಷೇತ್ರದ ಒಟ್ಟುನಂತಹ ಶಾಲೆಗಳು, ಆ ಶಾಲೆಗಳಲ್ಲಿ A+ ಎಲ್ಲ ವಿಷಯಗಳಲ್ಲಿಯೂ A+ ಪಡೆದಂತಹ SSLC ಮತ್ತು ಹೈಯರ್ ಸೆಕೆಂಡರಿಯಲ್ಲಿ A+ ಪಡೆದಂತಹ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಗೌರವಿಸಬೇಕೆಂಬಂಥ ಒಂದು ಸದುದ್ದೇಶವಾಗಿದೆ. ಕಾಸರಗೋಡು ಜಿಲ್ಲಾ ಪಂಚಾಯತು ರಿಸಲ್ಟ್ ಕೊಟ್ಟ ಶಾಲೆಗಳಿಗೆ ಮೊನ್ನೆ ತಾನೇ ಒಂದು ಕಾರ್ಯಕ್ರಮ ಮಾಡಿ KM ಶಾಜಿ ಅವರ ಸಾರಥ್ಯದಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂಥ ಸಾಬು ಅಬ್ರಾಮ್ ಅವರ ನಾಯಕತ್ವದಲ್ಲಿ ನಾವು ಅವರಿಗೆ ಗೌರವಾಧಾರಗಳನ್ನು ಕೊಟ್ಟಿದ್ದೇವೆ. ಇವತ್ತು ಪ್ರತಿಯೊಂದು ಕ್ಷೇತ್ರಗಳ ಡಿವಿಷನಲ್ಲಿ ಕೂಡ ಈ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವಂಥದ್ದು. ನಮ್ಮ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಟ್ಟು 4 ಇರುವಂಥದ್ದು: ಮೀಂಜ ಗ್ರಾಮ ಪಂಚಾಯತು, ವರ್ಕಾಡಿ ಗ್ರಾಮ ಪಂಚಾಯತು, ಪೈವಳಿಕೆ ಗ್ರಾಮ ಪಂಚಾಯತ್ ಮತ್ತು ಮಂಜೇಶ್ವರ ಗ್ರಾಮ ಪಂಚಾಯತ್. ಈ 4 ಗ್ರಾಮ ಪಂಚಾಯತ್ಗಳ ವ್ಯಾಪ್ತಿಗೆ ಬರುವ ಶಾಲೆಗಳೇನಿದೆ, ನಮ್ಮ ಕ್ಷೇತ್ರಕ್ಕೆ ಬರುವ ಶಾಲೆಗಳೇನಿದೆ, ಆ ಶಾಲೆಗಳ SSLC ಮತ್ತು ಹೈಯರ್ ಸೆಕೆಂಡರಿಗಳಲ್ಲಿ A+ ಪಡೆದಂಥ ವಿದ್ಯಾರ್ಥಿಗಳನ್ನು ಗುರುತಿಸಿಕೊಂಡು ಸುಮಾರು 21, ಈಗ 4 ಜಾಸ್ತಿ ಆಯಿತು, ಇವತ್ತು 25ರಷ್ಟು ಸ್ಟೂಡೆಂಟ್ಗಳಿಗೆ ಈ ಒಂದು ಸ್ಮರಣಿಕೆಯನ್ನು ಕೊಡುವಂಥದ್ದು, ಅವರಿಗೆ ಅವಾರ್ಡನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಜೊತೆಗೆ ಈ ಡಿವಿಷನಲ್ಲಿ 9 ಶಾಲೆಗಳೇನಿದೆ, ಏಡೆಡ್ ಶಾಲೆ ಮತ್ತು ಗೌರ್ಮೆಂಟ್ ಶಾಲೆ, ಈ 9 ಶಾಲೆಗಳಲ್ಲಿ 100% ಫಲಿತಾಂಶ ಬಂದ ಹಿನ್ನೆಲೆಯಲ್ಲಿ ಅವರನ್ನು ಕೂಡ ಒಂದು ಗೌರವಿಸುವಂಥ ಒಂದು ಕೆಲಸವನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಈ ನಾಡಿನ ಮಹಾಜನರು, ಜೊತೆಗೆ ಇಲ್ಲಿರುವಂಥ ನಮ್ಮ ಶಾಲಾ ಸಂಚಾಲಕರು ಇರ್ಬೋದು, ಶಾಲಾ PTA ಸಮಿತಿ ಇರ್ಬೋದು, ಶಾಲಾ ಮುಖ್ಯೋಪಾಧ್ಯಾಯರಿರ್ಬೋದು, ಶಾಲಾ ಆಡಳಿತ ಮಂಡಳಿ ಇರ್ಬೋದು, ಎಲ್ಲರೂ ಪೂರ್ಣ ಸಹಕಾರವನ್ನು ಕೊಟ್ಟ ಹಿನ್ನೆಲೆಯಲ್ಲಿ ನಮಗೆ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ನಡೆಸಲಿಕ್ಕೆ ಸಾಧ್ಯ ಆಯಿತು. ಈ ಒಂದು ಚಿಕ್ಕದಾದ ಮತ್ತು ಚೊಕ್ಕದಾದ ಈ ಒಂದು ಕಾರ್ಯಕ್ರಮಕ್ಕೆ
ಇಲ್ಲಿ ಆಗಮಿಸುವಂಥ ತಮ್ಮೆಲ್ಲರನ್ನು ಮೊದಲ ಬಾರಿಗೆ ಸ್ವಾಗತಿಸುವುದರೊಂದಿಗೆ ಈ ಕಾರ್ಯಕ್ರಮದಲ್ಲಿ ಇವತ್ತು ಅಧ್ಯಕ್ಷತೆ ವಹಿಸಬೇಕಾದವರು ಮಂಜೇಶ್ವರ ಶಾಸಕರಾದಂಥ ಸನ್ಮಾನ್ಯ AK ಅಶ್ರಫ್ರವರು. ಅವರು ಈಗ ಇಂದು ಶಾಲೆಯ ಕಾರ್ಯಕ್ರಮ ಮುಗಿಸಿ ಬರ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅವರು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಇವತ್ತು ನಮ್ಮ ವರ್ಕಾಡಿ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದಂಥ ಉಮರ್ ಬೋರ್ಕರ್ ಅವರು ಈ ಕಾರ್ಯಕ್ರಮಕ್ಕೆ ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸುವುದರ ಜೊತೆಗೆ ನಮ್ಮ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡುವವರು ನಮ್ಮ ಸಂಸದರು ಮಾನ್ಯ ಕಾಸರಗೋಡು ಸಂಸದರಾದಂಥ ರಾಜಮೋಹನ್ ಉಣ್ಣಿತಾನ್. ಬಹಳ ಬ್ಯುಸಿ ಇದ್ದಾರೆ, ಯಾಕೆಂದರೆ 3 ಗಂಟೆಗೆ ಅವರಿಗೆ ಚೆಂಗಳದಲ್ಲಿ ಒಂದು ಕಾರ್ಯಕ್ರಮ ಇದೆ. ಹಾಗೆ ಲಾಂಗ್ ತಗೊಂಡು ಹೋಗುವುದಿಲ್ಲ ಕಾರ್ಯಕ್ರಮವನ್ನು. ರಾಜಮೋಹನ್ ಉಣ್ಣಿತಾನ್ ಅವರು ಬಹಳ ಪ್ರೀತಿ ಇಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಈ ನಾಡಿನ ಜನತೆ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದಲ್ಲಿ ಬಹಳಷ್ಟು ಮುತುವರ್ಜಿ ವಹಿಸುವಂಥವರು, ಶಾಲೆಗಳಿಗೆ ಹೆಚ್ಚು ಗಮನ ಕೊಡುವಂಥವರು ಅಂತ ಒಬ್ಬ ಅಧ್ಯಕ್ಷರಾಗಿದ್ದಾರೆ ನಮ್ಮ ಕಾಸರಗೋಡು ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾದಂಥ ಸನ್ಮಾನ್ಯ ಸಾಬು ಅಬ್ರಾಹಂ. ಅವರು ಬಹಳ ಪ್ರೀತಿ ಇಟ್ಟು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಈ ನಾಡಿನ ಜನತೆ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಸಾಬು ಅಬ್ರಹಾಂ ಇವರಿಗೆ ಶಾಲು ಹೊದಿಸಿ ಸನ್ಮಾನಿಸಬೇಕಾಗಿ ನಮ್ಮ ಶಾಲೆಯ ಮೆಚ್ಚಿನ PTA ಪ್ರೆಸಿಡೆಂಟ್ ಆಗಿರುವಂತಹ ಶ್ರೀಯುತ ಅಬ್ದುಲ್ ಮಜೀದ್ ಸರ್ ನಿಮ್ಮಲ್ಲಿ ಕೇಳಿಕೊಳ್ತಿದ್ದೇವೆ. ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಪುಟಾಣಿ ವಿದ್ಯಾರ್ಥಿಗಳು ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಮಂಜೇಶ್ವರ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದಂಥ ಬಶೀರ್ ಖಣೀರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಂಜೇಶ್ವರ ಬ್ಲಾಕ್ ಪಂಚಾಯತಿನ ಉಪಾಧ್ಯಕ್ಷರಾದಂಥ ಶ್ರೀಮತಿ ಕಮಲಾಕ್ಷಿ ಅವರು ಈ ವೇದಿಕೆಯಲ್ಲಿದ್ದಾರೆ. ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಾಸರಗೋಡು ಜಿಲ್ಲಾ ಪಂಚಾಯತ್ ಸದಸ್ಯರು ನನ್ನ ಸಹವರ್ತಿಯಾದಂಥ ಅಜೀಜ್ ಕಳತ್ತೂರ್ ಅವರು ಈ ಕಾರ್ಯಕ್ರಮಕ್ಕೆ ಪ್ರೀತಿ ಇಟ್ಟು ಆಗಮಿಸಿದ್ದಾರೆ. ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವರ್ಕಾಡಿ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷೆ ಶ್ರೀಮತಿ ನಸೀಮಾ ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮೀಂಜ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷೆ ಶ್ರೀಮತಿ ಉಷಾ ಪೂಂಜಿ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವರ್ಕಾಡಿ ಗ್ರಾಮ ಪಂಚಾಯತಿನ ಸ್ಥಾಯಿ ಸಮಿತಿ ಅಧ್ಯಕ್ಷರು, ಈ ಒಂದು ಶಾಲೆಯ PT ಅಧ್ಯಕ್ಷರು ಆದಂಥ ಅಬ್ದುಲ್ ಮಜೀದ್ BA ಅವರಿದ್ದಾರೆ. ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವರ್ಕಾಡಿ ಗ್ರಾಮ ಪಂಚಾಯತಿನ ಶಿಕ್ಷಣ ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂಥ ಪುರುಷೋತ್ತಮ ಅರಿಬೇಲ್ ನಮ್ಮ ಜೊತೆಗಿದ್ದಾರೆ. ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಂಜೇಶ್ವರ ಗ್ರಾಮ ಪಂಚಾಯತಿನ ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂಥ ಜರೀನಾ ಬಾನ್ ಅವರಿದ್ದಾರೆ ನಮ್ಮೊಟ್ಟಿಗೆ. ಅವರನ್ನು ಕ್ಷಮಿಸಿ, ಮಂಜೇಶ್ವರ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರಾದಂಥ ಫಾತಿಮತ್ ಜೌರಾ ನಮ್ಮ ಜೊತೆಗಿದ್ದಾರೆ. ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸದಸ್ಯರಾದಂಥ ಈ ಶಾಲೆಯ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಹಕಾರ ಕೊಟ್ಟಂಥ ಗೋಪಾಲಕೃಷ್ಣ ಪಜ್ವ ಅವರು ಈ ವೇದಿಕೆಯಲ್ಲಿದ್ದಾರೆ. ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಂಜೇಶ್ವರ ಗ್ರಾಮ ಪಂಚಾಯತಿನ ಸದಸ್ಯರಾದಂಥ ಹಸೀನಾ ಅವರಿದ್ದಾರೆ. ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಂಜೇಶ್ವರ ಗ್ರಾಮ ಪಂಚಾಯತಿನ ಮತ್ತೋರ್ವ ಸದಸ್ಯರಾದಂಥ ಸಬೀನಾ ಅವರಿದ್ದಾರೆ. ಅವರನ್ನು ಹಾರ್ದಿಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ವರ್ಕಾಡಿ ಗ್ರಾಮ ಪಂಚಾಯತಿನ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂಥ ವಸಂತಿ ಶ್ರೀಧರ್ ಅವರು, ಕ್ಷಮಿಸಿ, ಅವರು ಇದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವರ್ಕಾಡಿ ಗ್ರಾಮ ಪಂಚಾಯತಿನ ಸದಸ್ಯರಾದಂಥ ತುಳಸಿ ಕುಮಾರ್ ಇದ್ದಾರೆ. ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮೀಂಜ ಗ್ರಾಮ ಪಂಚಾಯತಿನ ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸೌಮ್ಯ ಕಳಿಯೂರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವರ್ಕಾಡಿ ಗ್ರಾಮ ಪಂಚಾಯತಿನ ಸದಸ್ಯರಾದಂಥ ಉಮೇಶ್ ಶೆಟ್ಟಿ ಹಸನಬೇಲು ನಮ್ಮ ಜೊತೆಗಿದ್ದಾರೆ. ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಂಜೇಶ್ವರ ಗ್ರಾಮ ಪಂಚಾಯತಿನ ಸದಸ್ಯರಾದ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಸಕ್ರಿಯವಾಗಿರುವಂಥ ಇಲಿಯಾಸ್ ತೂಮಿನಾಡು ನಮ್ಮ ಜೊತೆಗಿದ್ದಾರೆ. ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ.
ನಮ್ಮ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆಲ್ಲ ಅವಕಾಶ ಮಾಡಿಕೊಟ್ಟು ಪ್ರೀತಿ ಇಟ್ಟಂತ ನಮ್ಮ ಶಾಲೆಯ ಎಲ್ಲ ನೇತೃತ್ವ ಕೊಡುವಂಥ ರಘುರಾಮ ಭಂಡಾರಿ ಅವರು ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತ. ನಮ್ಮ ಸಾಮಾಜಿಕ ಕಾರ್ಯಕರ್ತರು ನಮಗೆಲ್ಲ ರೀತಿಯ ಸಹಕಾರವನ್ನು ಕೊಡುವಂಥ ಇಂಥ ಕಾರ್ಯಕ್ರಮಕ್ಕೆ ಮುಂಚೂಣಿ ನೀಡುವಂಥ ಗೋಪಾಲ ಶೆಟ್ಟಿ ಅರಿಬೇಲು ಅವರು ನಿತ್ಯ ನಮ್ಮ ಜೊತೆಗಿದ್ದಾರೆ. ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಂಜೇಶ್ವರ ಗ್ರಾಮ ಪಂಚಾಯತ್ ಸದಸ್ಯರಾದ ರತ್ನಾಕರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಂಜೇಶ್ವರ ಗ್ರಾಮ ಪಂಚಾಯತ್ ಸದಸ್ಯರಾದ ಸಿದ್ದಿಕ್ ಅವರಿದ್ದಾರೆ, ಕ್ಷಮಿಸಿ. ಶಾಂತಾರ್ ನಾಯ್ಕ ಕೂಡ ನಮ್ಮ ಜೊತೆಗಿದ್ದಾರೆ, ಬಿಡಬೇಕು. ಸಭೆಯಲ್ಲಿದ್ದಾರೆ, ಅವರನ್ನೆಲ್ಲರನ್ನು ನಾವು ಸ್ವಾಗತಿಸ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷ ಭಾಷಣವನ್ನು ವಹಿಸಬೇಕಾಗಿ ಸನ್ಮಾನ್ಯ ಉಮರ್ ಬೋರ್ಕರ್ ಅವರಿಗೆ ಕೇಳಿಕೊಂಡು ಭಾಗವಾಗಿ ಗೌರವಾನ್ವಿತ ಕಾಸರಗೋಡು ಲೋಕಸಭಾ ಕ್ಷೇತ್ರದ ಸಂಸತ್ ಸದಸ್ಯರು ಶ್ರೀ ರಾಜಮೋಹನ್ ಉಣ್ಣಿತಾನ್, ಕಾಸರಗೋಡು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಸಾಬು ಅಬ್ರಹಾಂ, ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಬಶೀರ್ ಕನೀಲಾ, ಜಿಲ್ಲಾ ಪಂಚಾಯತ್ ಸದಸ್ಯರು, ಈ ಕಾರ್ಯಕ್ರಮದ ರೂವಾರಿಯಾದ ಶ್ರೀ ಹರ್ಷದ್ ವರ್ಕಾಡಿ ಮತ್ತವರು ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀ ಅಜೀಜ್ ಕಳತೂರು ಸಹಿತ ವೇದಿಕೆಯಲ್ಲಿರುವ ಎಲ್ಲ ಜನಪ್ರತಿನಿಧಿಗಳು, ಗಣ್ಯರೇ ಹಾಗೂ ಸಭಿಕರೇ, ಅಧ್ಯಕ್ಷೀಯ ಭಾಷಣವನ್ನು ತುಂಬ ಮುಂದುವರಿಸುವುದಿಲ್ಲ. ತನ್ನ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಬರುವ ಶಾಲೆಗಳಲ್ಲಿ ಕಲಿಕೆಯಲ್ಲಿ ಅತ್ಯುತ್ತಮ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಎಕ್ಸಲೆನ್ಸ್ ಅವಾರ್ಡ್ ಕೊಡುವ ಒಂದು ತೀರ್ಮಾನದ ಮೂಲಕ ಶ್ರೀ ಹರ್ಷದ್ ವರ್ಕಾಡಿಯವರು ಹೊಸ ಒಂದು ಸಂಪ್ರದಾಯಕ್ಕೆ ನಾಂದಿ ಹಾಡಿದ್ದಾರೆ. ಇದು ಖಂಡಿತವಾಗಿಯೂ ಮಕ್ಕಳಲ್ಲಿ ಕಲಿಕೆಗೆ ಮತ್ತು ಅವರ ಕಲಿಕೆಯನ್ನು ಉತ್ತಮಪಡಿಸಲು ಒಂದು ಪ್ರಚೋದನೆಯಾಗಿರಿ. ಮಕ್ಕಳಿಗೆ ಎಲ್ಲ ವಿಧ ಶುಭವನ್ನು ಹಾರೈಸ್ತೇನೆ. ನಮ್ಮ ಕಾರ್ಯಕ್ರಮ ಎಲ್ಲರೂ ಅರ್ಜೆಂಟಲ್ಲಿರುವವರೇ, ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕೆ ಬೇಕಾಗಿ ನಮ್ಮ ಗೌರವಾನ್ವಿತ MP ಶ್ರೀ ರಾಜಮೋಹನ್ ಉಣ್ಣಿತಾನ್ ಅವರಲ್ಲಿ ಕೇಳಿಕೊಂಡು ಮಾತುಗಳನ್ನು ಮುಗಿಸ್ತೇನೆ. ವಂದನೆಗಳು. ಕಾರ್ಯಕ್ರಮವನ್ನು ವಿದ್ಯಾರ್ಥಿನಿ ಸುಹೃತ್ತುಗಳೇ, അധ്യാപിക സുഹൃത്തുക്കളെ, PTA അംഗങ്ങളെ, സഹോദരന്മാരെ, 3 മണിക്ക് റവന്യൂ മന്ത്രിയുടെ ഒരു പരിപാടിയിൽ ചെങ്കളയിൽ പങ്കെടുക്കണം. അതുകൊണ്ട് ദീർഘമായ ഒരു പ്രസംഗം നടത്താൻ ഞാൻ ഈ അവസരം വിനിയോഗിക്കുന്നില്ല. ഒരു വ്യക്തിയുടെ ജീവിതത്തിൽ ഏറ്റവും വലിയ സുവർണ കാലഘട്ടമെന്ന് പറയുന്നത് വിദ്യാർത്ഥി ജീവിതമാണ്. വിദ്യാർത്ഥി ജീവിതത്തിലൂടെ കിട്ടുന്ന അനുഭവങ്ങൾ, അനുഭൂതികൾ നമ്മുടെ ജീവിതം കരുപ്പിടിപ്പിക്കാൻ ഉതകുന്ന ഒന്നാണെന്നുള്ള കാര്യം എല്ലാവർക്കും അറിയാം. വിദ്യാഭ്യാസത്തിന് ഒരുപാട് തലങ്ങളുണ്ട്. കേവലം സ്കൂളുകളുടെയും കോളേജുകളുടെയും 4 ചുവരുകൾക്കുള്ളിൽ ഒതുങ്ങി നിൽക്കുന്നതല്ല വിദ്യാഭ്യാസം. അതിനൊരുപാട് മാനങ്ങളുണ്ട്. ഇന്ന് വിദ്യാഭ്യാസം ആഗോളതലത്തിൽ മത്സരാധിഷ്ഠിതമായ ഒരു വ്യവസ്ഥയിലൂടെ കടന്നു പോയിക്കൊണ്ടിരിക്കുകയാണ്. ഒരു വിജ്ഞാന വിസ്ഫോടനം നടക്കുന്ന കാലത്താണ്. അച്ചടക്കത്തിൽ അധിഷ്ഠിതമായ, ആദർശശുദ്ധിയുള്ള, അർപ്പണബോധമുള്ള, സ്വാശ്രയശീലം തങ്ങളിലും ജനങ്ങളിലും വളർത്തിയെടുക്കാൻ കഴിയുന്ന, കായികവും മാനസികവുമായി പരിശീലനം സിദ്ധിച്ച സേവന സന്നദ്ധമായ ഒരു തലമുറയെ വാർത്തെടുത്ത് ആ തലമുറയിലൂടെ ഭാവിയിൽ നമ്മുടെ ജനാധിപത്യം, മതേതരത്വം, അതുപോലെ തന്നെ നമ്മുടെ ഭരണഘടന, ഇതൊക്കെ സംരക്ഷിക്കാൻ കഴിയുന്ന നമ്മുടെ രാജ്യത്തിൻ്റെ ഉത്തമ പൗരന്മാരായി ഇന്നത്തെ വിദ്യാർത്ഥികളെ നാളത്തേക്ക് വേണ്ടി വാർത്തെടുക്കുക എന്നുള്ളതാണ് വിദ്യാഭ്യാസത്തിൻ്റെ ആത്യന്തികമായ ലക്ഷ്യം. വില്യം ഹൊവാർഡ് ഗാർണർ എന്ന് പറയുന്ന ഒരു ശാസ്ത്രജ്ഞൻ, അദ്ദേഹത്തിൻ്റെ മൾട്ടിപ്പിൾ ഇൻ്റലിജൻസ് തിയറി ഉണ്ട്. മൾട്ടിപ്പിൾ ഇൻ്റലിജൻസ് തിയറി പറയുന്നത്
ഓരോ വിദ്യാർത്ഥികൾക്കും 9 കഴിവുകളുണ്ട് എന്നുള്ളതാണ്. ആ കഴിവുകൾ ചില വിദ്യാർത്ഥികൾ സ്വയം കണ്ടുപിടിക്കും. കണ്ടുപിടിക്കാൻ കഴിയാത്ത കാര്യത്തിൽ അവരെ മാതാപിതാക്കന്മാർ സഹായിക്കണം. മാതാപിതാക്കന്മാർ സഹായിക്കുന്ന അവർക്കും അതിന് കഴിഞ്ഞില്ലെങ്കിൽ പിന്നെ അധ്യാപകർ അവരെ സഹായിക്കണം. തമിഴിൽ നന്നൂൽ എന്ന് പറയുന്ന ഒരു ഗ്രന്ഥമുണ്ട്. നന്നൂൽ എന്ന് പറയുന്ന വാക്കിൻ്റെ അർത്ഥം നല്ല അറിവ് എന്നാണ്. അരയന്നങ്ങൾ എപ്പോഴും ജലാശയത്തിലാണ് കിടക്കുന്നത്. ആ ജലാശയത്തിലേക്ക് അല്പം പാലൊഴിച്ചു കൊടുത്താൽ ആ പാല് ജലാശയത്തിൽ നിന്ന് വേർതിരിച്ചെടുക്കാൻ അരയന്നങ്ങൾക്ക് കഴിവുണ്ട്. അതുപോലെയാണ് വിദ്യാഭ്യാസം. വിദ്യാഭ്യാസം ഒരു അനന്ത സാഗരമാണ്. ഇന്നത്തെ വിദ്യാർത്ഥികൾക്ക് ആവശ്യമായിട്ടുള്ളതെല്ലാം ആ സാഗരത്തിലുണ്ട്. അത് തിരഞ്ഞു കണ്ടുപിടിക്കാൻ അവർക്ക് കഴിയണം. അതാണ് മൾട്ടിപ്പിൾ ഇൻ്റലിജൻസ് തിയറി പറയുന്നത്. ലോകപ്രശസ്തനായ മാത്തമാറ്റീഷ്യൻ ശ്രീനിവാസൻ രാമാനുജം, അദ്ദേഹം മെട്രിക്കുലേഷൻ പരീക്ഷയിൽ ചരിത്രത്തിന് തോറ്റുപോയി. അദ്ദേഹം സാഹിത്യത്തിൽ തോറ്റുപോയി. പക്ഷേ ലോകം അറിയപ്പെടുന്ന ഒരു മാത്തമാറ്റീഷ്യനായി മാറി. അത് ഈ മൾട്ടിപ്പിൾ ഇൻ്റലിജൻസ് തിയറിയുടെ കഴിവുകൊണ്ടാണ്. നമുക്കറിയാം, ജപ്പാൻ എന്ന് പറയുന്ന രാജ്യത്തെ ഒരു ജീവിത ദർശനമാണ് ഇക്കിക്കായി എന്ന് പറയുന്നത്. ഇക്കിക്കായി എന്ന് പറയുന്നത് അവിടുത്തെ ജനങ്ങളുടെ ഒരു ജീവിത ദർശനമാണ്. ഇക്കിക്കായിൽ പറയുന്നത് ഓരോ വിദ്യാർത്ഥിയും ജനിക്കുമ്പോൾ, ഓരോ മനുഷ്യനും ജനിക്കുമ്പോൾ അവനിൽ ജന്മസിദ്ധമായ ചില വാസനകളുണ്ട്. ആ വാസനകൾ ഒരു പാഷനാണ്. ആ പാഷനിലൂടെ ഒരു വിഷൻ കെട്ടിപ്പിടിക്കണം. ആ വിഷനിലൂടെ ഒരു പ്രൊഫഷൻ കെട്ടിപ്പടുക്കാൻ കഴിയണം. അപ്പോൾ ജന്മനാ നമുക്കൊരു വിഷനുണ്ട്. ആ വിഷൻ ഒരു മിഷനാക്കി മാറ്റണം. ആ മിഷൻ ഒരു പ്രൊഫഷനാക്കി മാറ്റണം. അങ്ങനെ വരുമ്പോൾ നമുക്കെല്ലാവർക്കും ഉദ്ദേശിച്ച തലത്തിൽ എത്തിച്ചേരാൻ കഴിയും. വിദ്യാഭ്യാസത്തിൻ്റെ പ്രാഥമികമായ ഘട്ടമാണ് ഡേറ്റ എന്ന് പറയുന്നത്. ഡേറ്റയിൽ നിന്ന് വിദ്യാർത്ഥികൾ പോകേണ്ടത് ഇൻഫർമേഷനിലേക്കാണ്. ഇൻഫർമേഷൻ കഴിഞ്ഞാൽ പിന്നെ തിങ്കിങ് നോളജാണ്. നോളജിൽ മൂല്യാധിഷ്ഠിതമായി ചിന്തിക്കുന്ന ക്രിട്ടിക്കൽ നോളജുണ്ട്. വിദ്യാഭ്യാസത്തിൻ്റെ ആത്യന്തികമായ ലക്ഷ്യം ചെന്ന് ചേരുന്നത് വിസ്ഡത്തിലാണ്. ഡേറ്റയിൽ നിന്ന് ഇൻഫർമേഷൻ, ഇൻഫർമേഷനിൽ നിന്ന് നോളജ്, നോളജിൽ നിന്ന് ക്രിട്ടിക്കൽ തിങ്കിങ്, ക്രിട്ടിക്കൽ തിങ്കിങ്ങിൽ നിന്ന് നമുക്കറിയാം വീണ്ടും വിസ്ഡത്തിലേക്കുള്ള യാത്ര. അമേരിക്കയുടെ പ്രസിഡൻ്റായിരുന്ന എബ്രഹാം ലിങ്കൻ തൻ്റെ മകൻ്റെ അധ്യാപികയ്ക്കൊരു കത്തെഴുതി. ആ കത്ത് ലോകപ്രശസ്തമായി മാറി. ആ കത്തിലൂടെ തൻ്റെ മകൻ്റെ ടീച്ചറോട് അമേരിക്കൻ പ്രസിഡൻ്റായിരുന്ന എബ്രഹാം ലിങ്കൻ പറഞ്ഞു, എൻ്റെ മകനെ പഠിപ്പിക്കുന്ന ടീച്ചറെ, അവനെ പുസ്തകങ്ങളിൽ മാത്രം ഒതുങ്ങി നിൽക്കുന്നൊരു പഠനമല്ല ഞാൻ ആഗ്രഹിക്കുന്നത്. ആകാശത്തു കൂടി പോകുന്ന പറവകളെക്കുറിച്ച് അവനെ പഠിപ്പിക്കണം. പർവ്വതങ്ങളെക്കുറിച്ച് അവനെ പഠിപ്പിക്കണം. താഴ്വാരത്തിലെ പൂക്കളെക്കുറിച്ചും പ്രകൃതിയെക്കുറിച്ചും പഠിപ്പിക്കണം. പുസ്തകത്തിൽ നിന്ന് കിട്ടുന്ന അറിവിൻ്റെ 10 ഇരട്ടി അറിവ് പ്രകൃതിയിൽ നിന്നും പ്രപഞ്ചത്തിൽ നിന്നും കിട്ടും. അവനെ അതുമാത്രം പഠിപ്പിച്ചാൽ പോരാ, സഹപാഠികളോട് എങ്ങനെ പെരുമാറണമെന്ന് പഠിപ്പിക്കണം. സഹപാഠികളോട് സഹവർത്തിത്വമാകണമെന്ന് പഠിപ്പിക്കണം. സ്നേഹം എന്താണെന്ന് അവന് മനസ്സിലാക്കി കൊടുക്കണം. മറ്റുള്ളവരുടെ ദുഃഖത്തിൽ മനസ്സലിയുന്നൊരു മനസ്സുണ്ടാക്കിയെടുക്കണം അവനെ. ചുരുക്കി പറഞ്ഞാൽ, ഒരു അധ്യാപികയുടെ, അധ്യാപകൻ്റെ ജോലി എന്ന് പറയുന്നത് കുട്ടികളുടെ മൈൻഡ് ട്രെയിൻ ചെയ്തെടുക്കുക എന്നുള്ളതാണ്. അങ്ങനെ ട്രെയിൻ ചെയ്യുമ്പോൾ അവനെ ഏത് തലത്തിൽ വരെ കൊണ്ടുപോകാനും അധ്യാപകനും വിചാരിച്ചാൽ നടക്കും. ഇന്ത്യയുടെ ഒന്നാമത്തെ പ്രധാനമന്ത്രി ജവഹർലാൽ നെഹ്റു, അദ്ദേഹത്തിൻ്റെ മകളാണ്, ഏക മകളാണ് ഇന്ദിരാഗാന്ധി. മഹാത്മാഗാന്ധി കഴിഞ്ഞാൽ ഏറ്റവും കൂടുതൽ കാലം ജയിലിൽ ചെലവഴിച്ചത് പണ്ഡിറ്റ് ജവഹർലാൽ നെഹ്റുവാണ്. തൻ്റെ പ്രിയപ്പെട്ട മകൾ പ്രിയദർശിനിയെ ഒന്ന് കാണാൻ, താലോലിക്കാൻ ആ മനസ്സ് കൊതിച്ചു. പക്ഷെ ജയിലിലായതുകൊണ്ട് ആ കുട്ടിക്കാലം, ഇന്ദിരയുടെ കുട്ടിക്കാലം,
ഓരോ ദിവസവും ജയിലിൽ നിന്ന് ആ പിതാവ് തൻ്റെ മകൾക്കൊരു കത്തയക്കുമായിരുന്നു. ആ കത്തുകളുടെ സമാഹാരമാണ് പിന്നെ ലോക പ്രശസ്തമായി മാറിയ ഗ്ലിംസസ് ഓഫ് വേൾഡ് ഹിസ്റ്ററി എന്ന് പറയുന്ന പുസ്തകം, ഡിസ്കവറി ഓഫ് ഇന്ത്യ എന്ന് പറയുന്ന പുസ്തകം, എ ലെറ്റർ ഫ്രം എ ഫാദർ ടു ഹിസ് ഡോട്ടർ, ആൻ ഓട്ടോബയോഗ്രഫി. ഇതൊക്കെ ജവഹർലാൽ നെഹ്റു ജയിലിൽ നിന്ന് തൻ്റെ മകൾക്ക് അയച്ച കത്തുകളുടെ സമാഹാരമാണ്. ആ കത്തുകളിലൂടെയാണ് ലോകം എന്താണെന്ന് ഇന്ദിരാഗാന്ധി മനസ്സിലാക്കുന്നത്. ആ കത്തുകളിലൂടെയാണ് ലോക ജനതയെക്കുറിച്ച് അവർ മനസ്സിലാക്കുന്നത്. ലോകത്ത് പോകാത്ത, ലോകം കാണാത്ത ഇന്ദിരാഗാന്ധി പണ്ഡിറ്റ് ജവഹർലാൽ നെഹ്റു അയച്ച കത്തിലൂടെ ലോകം എന്താണെന്ന് തിരിച്ചറിഞ്ഞു. ലോകത്തെ ഏറ്റവും നല്ല പ്രധാനമന്ത്രിമാരിൽ ഒരാളായി മാറാൻ കഴിഞ്ഞത് ആ അച്ഛൻ മകൾക്ക് അയച്ച കത്തുകളിലൂടെയാണ് എന്ന് പിന്നീട് കാലം തെളിയിച്ച സംഭവമാണ്. അതുകൊണ്ട് വിദ്യാർത്ഥികളെ സംബന്ധിച്ചിടത്തോളം ഞാൻ ഏറ്റവും അവസാനമായി പറയുന്നു, റോബർട്ട് ഫ്രോസ്റ്റിൻ്റെ ഒരു കവിത, Woods are lovely, dark and deep, but I have promises to keep, and miles to go before I sleep, and miles to go before I sleep. Sleeping woods in a stormy evening എന്ന് പറയുന്ന കവിത, ആ കവിത പറയുന്നത് പ്രകൃതിയെക്കുറിച്ചാണ്. പ്രകൃതിയുടെ മനോഹാരിതയെക്കുറിച്ച്, പ്രകൃതിയുടെ അഗാധതയെക്കുറിച്ച്, പ്രകൃതിയുടെ അനന്തതയെക്കുറിച്ച്, പ്രകൃതി സൗന്ദര്യത്തെക്കുറിച്ചാണ് കവി വർണ്ണിക്കുന്നത്. വിദ്യാർത്ഥികളോട് കവി പറയുന്നു, നിങ്ങൾ ഈ പ്രകൃതി സൗന്ദര്യം ആസ്വദിച്ച് മുന്നോട്ട് പോകുമ്പോൾ നിങ്ങളാരും നിങ്ങളുടെ കർത്തവ്യം, കടമ, ഉത്തരവാദിത്വം മറക്കാൻ പാടില്ല. Woods are lovely, dark and deep, but I have promises to keep. നിങ്ങൾക്ക് ഒരുപാട് വാഗ്ദാനങ്ങൾ നിറവേറ്റേണ്ടതായിട്ടുണ്ട്. ആദ്യം നിങ്ങളോട്. നിങ്ങളെ കഷ്ടപ്പെട്ട് ബുദ്ധിമുട്ടി, വീട്ടിലെ കഷ്ടപ്പാടുകളും ബുദ്ധിമുട്ടുകളും വേദനകളും അറിയിക്കാതെ നിങ്ങളെ വളർത്തിക്കൊണ്ടുവരുന്ന നിങ്ങളുടെ മാതാപിതാക്കന്മാരോട് നിങ്ങൾക്കൊരു ഉത്തരവാദിത്വമുണ്ട്. അത് കഴിഞ്ഞാൽ നിങ്ങളുടെ ഉത്തരവാദിത്വം ഗുരുക്കന്മാരോടാണ്. നമ്മളാരും ദൈവത്തെ കണ്ടിട്ടില്ല, ഉണ്ട്, കർത്തവ്യമുണ്ട്. ആ കർത്തവ്യവും കടമയും നമ്മുടെ ഉമ്മയോടും വാപ്പയോടും അല്ലെങ്കിൽ അച്ഛനോടും അമ്മയോടും ഉണ്ട്. അധ്യാപികരോടുണ്ട്. നിങ്ങളുടെ ആരുമല്ല ഈ അധ്യക്ഷ വേദിയിലിരിക്കുന്നവർ. നിങ്ങളുടെ വിജയിക്കുമ്പോൾ, നിങ്ങൾ A+ നേടിയെടുക്കുമ്പോൾ നിങ്ങളുടെ അച്ഛനേക്കാൾ, നിങ്ങളുടെ അമ്മയേക്കാൾ, നിങ്ങളുടെ ഗുരുക്കന്മാരെക്കാൾ ഈ പ്രദേശത്തെ സന്തോഷിക്കുന്ന കുറേ ആളുകളുണ്ട്. അവർ നിങ്ങളുടെ ആരുമല്ലാതിരിക്കാം. പക്ഷേ ഈ നാട്ടിൽ നിന്നൊരു വിദ്യാർത്ഥി സ്തുത്യർഹമായ റിസൾട്ട് നേടിയെടുക്കുമ്പോൾ ആ കുട്ടികൾക്ക് ഈ മെമൻറ്റോ തന്ന് ആദരിക്കുന്ന അവരോട് നിങ്ങൾക്കൊരു ഉത്തരവാദിത്വമുണ്ട്. അവർ സമൂഹത്തിൻ്റെ ഭാഗമാണ്. Woods are lovely, dark, and miles to go before I sleep, and miles to go before I sleep. Before I sleep എന്ന് പറഞ്ഞാൽ ഉറങ്ങുന്നതിന് മുമ്പല്ല, അവസാനത്തെ ഉറക്കം ആരംഭിക്കുന്നതിന് മുമ്പ്. ഒരു ദിവസം ഉറങ്ങാൻ കിടന്നാൽ പിന്നെ നമ്മൾ എഴുന്നേക്കില്ല. അതാണ് അവസാനത്തെ ഉറക്കം. ആ ഉറക്കത്തിനാണ് മരണം എന്ന് പറയുന്നത്. ടൈം പാസസ് ആൻഡ് ടൈം പാസസ് വി ഡൈ അലോങ്. സമയമാം രഥത്തിൽ നമ്മൾ യാത്ര നടത്തിക്കൊണ്ടിരിക്കുകയാണ്. അപ്പോൾ മൈൽസ് ടു ഗോ ബിഫോർ ഐ സ്ലീപ്പ് ആൻഡ് മൈൽസ് ടു ഗോ ബിഫോർ ഐ സ്ലീപ്പ്. നമ്മൾ അവസാനത്തെ യാത്ര ആരംഭിക്കുന്നതിന് മുമ്പ്, മരണത്തിന് കീഴടങ്ങുന്നതിന് മുമ്പ് കുഞ്ഞുങ്ങളെ, നിങ്ങൾ നിങ്ങളുടെ ലക്ഷ്യസ്ഥാനത്തെത്താൻ ശ്രമിക്കണം. ഇല്ലെങ്കിൽ നിങ്ങൾക്ക് ദുഃഖിക്കേണ്ടി വരും. അതുകൊണ്ട് പ്രകൃതി സൗന്ദര്യം ആസ്വദിക്കാം. വരും നമ്മുടെ പഴയ രാഷ്ട്രപതി APJ അബ്ദുൽ കലാം പറഞ്ഞതുപോലെ നിങ്ങളെല്ലാം സ്വപ്നം കാണണം. രാത്രിയിൽ ഉറങ്ങിക്കിടക്കുമ്പോൾ കാണുന്ന സ്വപ്നങ്ങൾ ഒരിക്കലും ഫലിക്കില്ല. ഉണർന്നിരിക്കുമ്പോൾ വേണം സ്വപ്നം കാണാൻ. ഉപബോധ മനസ്സിൽ വേണം സ്വപ്നം കാണാൻ. ആ സ്വപ്നം സാക്ഷാത്കരിക്കും. അങ്ങനെ സാക്ഷാത്കരിച്ച ഒരാളാണ് APJ അബ്ദുൽ കലാം. അങ്ങനെ സാക്ഷാത്കരിച്ച ഒരാളാണ് അമേരിക്കൻ പ്രസിഡന്റ് എബ്രഹാം ലിങ്കൺ. അതുകൊണ്ട് നിങ്ങളുടെ സ്വപ്നങ്ങൾ സാക്ഷാത്കരിക്കാൻ പകല് വേണം സ്വപ്നം കാണാൻ. രാത്രിയിൽ കിടന്നുറങ്ങുമ്പോഴല്ല. ആ പകല് കാണുന്ന സ്വപ്നങ്ങൾ, ഉപബോധ മനസ്സിൽ നിങ്ങൾ കാണുന്ന സ്വപ്നങ്ങൾ, അത് സാക്ഷാത്കരിക്കും. നിങ്ങളെല്ലാവരും ഉയരങ്ങളുടെ പടവുകൾ ചവിട്ടി കയറി ഈ രാജ്യത്തെ ഉത്തമ പൗരന്മാരായി, നാളത്തെ താരങ്ങളായി, നാളെ സമൂഹത്തിൻ്റെ സംരക്ഷകരായി മാറട്ടെ എന്നാശിക്കുന്നു, പ്രാർത്ഥിക്കുന്നു. നിങ്ങൾക്കെല്ലാവർക്കും സർവശക്തനായ തമ്പുരാൻ ദീർഘായുസ് തരട്ടെ.
വിജയത്തിൻ്റെ പാതയിലൂടെ നയിക്കാനുള്ള ശക്തി തരട്ടെ എന്ന് പ്രാർത്ഥിച്ചുകൊണ്ട് ഈ അവാർഡ് ദാന ചടങ്ങ് ഞാൻ നിങ്ങളുടെ എല്ലാം അനുഗ്രഹത്തോടെ, ആശീർവാദത്തോടെ, അംഗീകാരത്തോടെ ഔപചാരികമായി ഉദ്ഘാടനം ചെയ്യുന്നു. ജയ് ഹിന്ദ്. Thank you so much. Waiting words. Sir, we also request you to honor two students of ours. First, Alima Nafia N, daughter of Usman, +2 student, full A+, Sri Vani Vijaya Higher Secondary School. We request you to honor our students. दिनेश के श्री वाणी विजया हायर सेकेंडरी स्कूल कोड्लमगरू. ವರ್ಕಾಡಿ ಎಕ್ಸಲೆನ್ಸ್ 2026 ಈ ಕಾರ್ಯಕ್ರಮಕ್ಕೆ ನಮ್ಮ ಜನಮೆಚ್ಚಿನ ಶಾಸಕರಾದ AKM ಅಶ್ರಫ್ ಸರ್ ಈಗಾಗಲೇ ವೇದಿಕೆ ಬರ್ತಿದ್ದಾರೆ. ತಮಗಿದು ಪ್ರೀತಿಯ ಸ್ವಾಗತ, ಸುಸ್ವಾಗತ. ಎಲ್ಲ ಗಣ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ ತಮಗಿದು ಸ್ವಾಗತವನ್ನು ಬಯಸುತ್ತಿದ್ದೇವೆ. ಅವರಿಗೆ ಶಾಲು ಹೊದಿಸಿ ಸನ್ಮಾನಿಸಬೇಕಾಗಿ ನಮ್ಮ HM ಆಗಿರುವಂತಹ ಶ್ರೀಮತಿ ಕೃಷ್ಣವೇಣಿ ಟೀಚರ್ ತಮ್ಮಲ್ಲಿ ಕೇಳಿಕೊಳ್ತಿದ್ದೇವೆ. ಮುಂದೆ SSLCಯಲ್ಲಿ ಫುಲ್ A+ ಪಡೆದಿರುವಂತಹ ಸೃಜನ್ MB ಸನ್ ಆಫ್ ಮೋಹನ್. ತಾವು ನಮ್ಮ ಸಂಸದರಾದಂತಹ ಶ್ರೀಯುತ ರಾಜಮೋಹನ್ ಉನ್ನಿತಾನ್ ಅವರಿಗೆ ಒಂದೆರಡು ವಿನಂತಿ. ನಮ್ಮ ಮಾನ್ಯ MP ಅವರಿಗೆ ಮನವಿ ಪತ್ರವನ್ನು ಕೊಡಲಿದ್ದಾರೆ. ಶಾಲಾ ಪರವಾಗಿ ಕೊಡಲಿದ್ದಾರೆ. ಈಗಾಗಲೇ ಪ್ರತಿಭಾನ್ವಿತ ಪುರಸ್ಕಾರ ಸ್ವೀಕರಿಸಿದ ವಿದ್ಯಾರ್ಥಿಗಳ ಅಭಿನಂದನೆಗಳು ಹಾಗೂ ಈಗಾಗಲೇ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶಾಸಕರಾದ AKM ಅಶ್ರಫ್ ಇವರಿಗೂ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳ ಭಾಷಣ. ಹೆಚ್ಚಿನ ಸಂಸದರು ಇದರ ಔಪಚಾರಿಕವಾದ ಉದ್ಘಾಟನೆಯನ್ನು ನೆರವೇರಿಸಿ ತುರ್ತು ಕಾರ್ಯಕ್ರಮ ಇರುವುದರಿಂದ ಅವರು ನಿರ್ಗಮಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳು, ಜಿಲ್ಲಾ ಪಂಚಾಯತ್ ಸದಸ್ಯರುಗಳು, ಹಲವಾರು ಗಣ್ಯರಿಂದ ಶ್ರೀಮಂತಗೊಂಡಂಥ ಒಂದು ಕಾರ್ಯಕ್ರಮ. ಈ ಡಿವಿಷನ್ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಮಿತ್ರ ಹರ್ಷದ್ ವರ್ಕಾಡಿ ಅವರ ನೇತೃತ್ವದಲ್ಲಿ ವರ್ಕಾಡಿ ಎಕ್ಸಲೆನ್ಸ್ ಅವಾರ್ಡ್ ಇಲ್ಲಿ ಬಹಳ ಸಂಭ್ರಮದಿಂದ ನಡೀತಾ ಇದೆ. 100 ವರ್ಷಗಳ ಇತಿಹಾಸವಿರುವ ವಾಣಿ ವಿಜಯ ಶಾಲೆಯಲ್ಲಿ ಈ ವರ್ಷದ SSLC ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕವನ್ನು ಪಡೆದ ವಿದ್ಯಾರ್ಥಿಗಳಿಗೂ, +2 ಅಲ್ಲಿ ಅತ್ಯುತ್ತಮ ಮುಂಚೂಣಿ ವಿದ್ಯಾರ್ಥಿಗಳಿಗೂ ಚಿನ್ನದ ಪದಕವನ್ನು ನೀಡಿ
ಈ ಒಂದು ಕಾರ್ಯಕ್ರಮವನ್ನು ಬಹಳ ಸಂಭ್ರಮದಿಂದ ಹರ್ಷದ್ ಹೊರ್ಕಾಡಿಯವರು ಹಮ್ಮಿಕೊಂಡಿದ್ದಾರೆ. ಸಾಧಾರಣವಾಗಿ ನಾವೆಲ್ಲರೂ ನನ್ನ ರಾಜಕೀಯ ಜೀವನದಲ್ಲಿ ಕಳೆದ 5 ವರ್ಷಗಳಲ್ಲಿ ಕೂಡ ಎಷ್ಟೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಹರ್ಷದ್ ಹೊರ್ಕಾಡಿಯವರು ಒಂದು ಕಾರ್ಯಕ್ರಮ ಮಾಡುವಾಗ ಅದಕ್ಕೊಂದು ಹರ್ಷದ್ ಟಚ್ ಇದ್ದೇ ಇರುತ್ತೆ. ಅವರ ಆಮಂತ್ರಣ ಪತ್ರಿಕೆಯಲ್ಲಿ ಅದು ಕಾಣ್ತದೆ, ಎಲ್ಲದರಲ್ಲೂ ಅದು ಕಾಣಲೇಬೇಕು. ಪ್ರತ್ಯೇಕವಾಗಿ ಅವರವರ ಕವಿಗಳು, ಪತ್ರಕರ್ತರು ಆಗಿದ್ದಾರೆ. ಇಲ್ಲೂ ಕೂಡ ಈ ಒಂದು ಎಕ್ಸಲೆನ್ಸ್ ಅವಾರ್ಡ್ ಅಂತ ಹೇಳುವಾಗ ಅವರು ಚಿನ್ನದಿಂದ ಕೂಡಿದ ಮೆಡಲನ್ನು ನೀಡಿದ್ದಾರೆ ಅಂತೇಳಿ ನಿಜಕ್ಕೂ ನನ್ನ ಈ ಒಂದು ಕ್ಷೇತ್ರದಲ್ಲಿ ಇತಿಹಾಸದಲ್ಲಿ ಪ್ರಪ್ರಥಮ ಕಾರ್ಯಕ್ರಮ ಎಂಬುದನ್ನು ನಮಗಿಲ್ಲಿ ಹೇಳ್ಬೋದು. ಶೈಕ್ಷಣಿಕವಾಗಿ ನಮ್ಮ ಈ ಪ್ರದೇಶವನ್ನು ನಾವು ಸಾಧಾರಣವಾಗಿ ಹೇಳುವಾಗ ಬರೆಯುವಾಗ ಈಗಲೂ ಹಿಂದುಳುವಿಕೆಯ ಕಥೆಗಳನ್ನು ನಾವು ಹೇಳ್ತಾ ಇರ್ತೇವೆ. ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು 12 ಗಂಟೆಗೆ ಮೀಪ್ರಿ ಶಾಲೆಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ನೇರ ಇಲ್ಲಿಗೆ ಬಂದರು. ನಾನು ಅದರಡೆಯಲ್ಲಿ ಒಂದೆರಡು ಕಾರ್ಯಕ್ರಮಕ್ಕೆ ಹೋಗಿ ಇಲ್ಲಿಗೆ ಬಂದಿದ್ದೀನಿ. ಕಳೆದ ಅವರು ಜಿಲ್ಲಾ ಪಂಚಾಯತ್ ಆಡಳಿತ ಸಮಿತಿ ಬಂದ ನಂತರ ನಾವು ಸದಾ ಮಾತಾಡೋ ಒಂದು ವಿಷಯ ಅಂತ ಹೇಳಿದರೆ, ನಮ್ಮ SLC ಫಲಿತಾಂಶ ಬರುವಾಗ ಕೇರಳದಲ್ಲಿ ಮುಂಚೂಣಿಯಲ್ಲಿ ಅಲ್ಲದಿದ್ದರೂ ಅಲ್ಪ ಸ್ವಲ್ಪ ತೃಪ್ತಿಕರವಾದ ರಿಸಲ್ಟ್ ನಮ್ಮ ಮುಂದೆ ಇದೆ. ಬಹಳ ಬೇಸರ ಸಂಗತಿ ಅಂತ ಹೇಳಿದರೆ, +2 ಫಲಿತಾಂಶ ಬಂದಾಗ ಕೇರಳದಲ್ಲಿ ನಮಗಿರುವುದು 14ನೇ ಸ್ಥಾನ. 15ನೇ ಜಿಲ್ಲೆ ಇಲ್ಲದ ಕಾರಣ ನಾವು 14ನೇ ಸ್ಥಾನ ಅಂತ ಹೇಳ್ಬೋದು. ಇದನ್ನು ಯಾವ ರೀತಿಯಲ್ಲಿ ಪರಿಹಾರ ಕಂಡುಕೊಳ್ಳಬಹುದು ಎಂಬುದನ್ನು MP ಗಳು, ನಾವು ಜಿಲ್ಲೆ MLAಗಳು ಕೂತ್ಕೊಂಡು ಒಂದು ಚರ್ಚೆ ಮಾಡಬೇಕು ಎಂಬ ಒಂದು ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಅದರಡೆಯಲ್ಲಿ ಈ ಥರದ ಮಕ್ಕಳಿಗೆ ಹೊರ್ಕಾಡಿ ಎಕ್ಸಲೆನ್ಸ್ ಅವಾರ್ಡ್ ಥರ ಇರೋ ಅವಾರ್ಡ್ಗಳನ್ನು ಹರ್ಷದ್ ಹೊರ್ಕಾಡಿಯವರ ನೇತೃತ್ವದಲ್ಲಿ ಪ್ರತಿ ಡಿವಿಷನ್ಗೂ ನೀಡುವಾಗ ಅದರ ಏಕೈಕ ಉದ್ದೇಶ ಏನಂತ ಹೇಳಿದರೆ, ಆ ಮಕ್ಕಳ ಕನಸಿನ ಪ್ರಯಾಣಕ್ಕೆ ಉಪಯುಕ್ತವಾದ ಒಂದು ಸಂದೇಶವನ್ನು ನೀಡುವ ಒಂದು ಕಾರ್ಯಕ್ರಮ ಇರುವುದು ಎಂಬುದನ್ನು ಬಹಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ನಾನು ಕೂಡ ಶಾಸಕನಾಗಿ ಆಯ್ಕೆಯಾದ ಪ್ರಥಮ ದ್ವಿತೀಯ ವರ್ಷಗಳಲ್ಲಿ ನನ್ನ ಕ್ಷೇತ್ರದ ಎಲ್ಲ ಮಕ್ಕಳನ್ನ ಜೊತೆಗೂಡಿಸಿ ಈ ಥರ ಒಂದು ಕಾರ್ಯಕ್ರಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ ಕಾರ್ಯಕ್ರಮ ಬಂದ ಕಾರಣದಿಂದ ಎಲ್ಲ ಕಡೆ ಕಾರ್ಯಕ್ರಮ ನಡೀತದೆ ಎಂಬ ಒಂದು ಕಾರಣದಿಂದ ನಾನು ಅದನ್ನು ಮುಂದೂಡಿದೆ. ಈ ಸಲ ನನಗೆ ಹೊಸ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಟೀಚರ್ಸ್ನಿಂದ ರಿಕ್ವೆಸ್ಟ್ ಕೂಡ ಬಂದಿದೆ. ಇನ್ನೂ ಕೂಡ ಅಜೀಜ್ ಕಳತೂರ್ ಅವರ ಡಿವಿಷನಲ್ಲಿ ಮಾಡ್ತಾ ಇದ್ದಾರೆ. ಪಂಚಾಯತ್ ಮಟ್ಟದಲ್ಲೂ ಕೂಡ ಕಾರ್ಯಕ್ರಮ ನಡೀತಾ ಇದೆ. ನಾನು ಕೂಡ ಒಂದು ಅದ್ಧೂರಿ ಕಾರ್ಯಕ್ರಮ ಮಾಡಬೇಕಂತ ಮನಸ್ಸಲ್ಲಿದೆ. ಕ್ಷೇತ್ರ ಅಂತ ಹೇಳುವಾಗ ತುಂಬ ವಿಸ್ತೃತವಾದ ವಿದ್ಯಾರ್ಥಿಗಳ ಸಂಖ್ಯೆ ಬರ್ತಾ ಇದೆ. ಅದು ಪಂಚಾಯತ್ ಮಟ್ಟದಲ್ಲಿ ಮಾಡೋದಾ, ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ ಮಾಡೋದು ಅಂತ ಆಲೋಚನೆ ಮಾಡ್ತಾ ಇದ್ದೀನಿ. ಎಲ್ಲದಕ್ಕೂ ಬಹಳ ಒಳ್ಳೆಯ ರೀತಿಯಲ್ಲಿ ಹರ್ಷದ್ ಹೊರ್ಕಾಡಿಯವರು ಈ ಒಂದು ಗಡಿಯ ಮಕ್ಕಳಿಗೆ ಈ ಥರ ಒಂದು ಹೊರ್ಕಾಡಿ ಎಕ್ಸಲೆನ್ಸ್ ಅವಾರ್ಡ್ ನೀಡಿದ್ದಾರೆ ಎಂಬುದನ್ನು ಮತ್ತೊಮ್ಮೆ ಅವರನ್ನು ಅಭಿನಂದಿಸಿಕೊಂಡು, ಇಲ್ಲಿ ಈ ಒಂದು ಪ್ರಶಸ್ತಿ ಸ್ವೀಕಾರ ಮಾಡುವ ಪ್ರತಿ ಮಕ್ಕಳಿಗೂ ಅವರು ಆ ಥರ ಒಂದು ಎತ್ತರಕ್ಕೆ ಬೆಳೆಯುವಾಗ ಮಕ್ಕಳನ್ನು ಮಾತ್ರವಲ್ಲ ನಾವು ಅಭಿನಂದಿಸಬೇಕಾದ್ದು, ರಾತ್ರಿ ನಿದ್ದೆ ಮಾಡದೆ ಅವರ ಜೊತೆಯಲ್ಲಿ ನೆರಳಾಗಿ ನಿಂತ ಅವರ ತಂದೆ ತಾಯಿಯಂದಿರನ್ನು, ಅದೇ ರೀತಿಯಲ್ಲಿ ಅವರ ಪ್ರತಿಯೊಂದು ಅಧ್ಯಾಪಕ ವೃಂದದವರನ್ನು, ಅದಕ್ಕೆ ಸಪೋರ್ಟ್ ಆಗಿ ನಿಂತಿರುವ PTA ಕಮಿಟಿ ಎಲ್ಲರನ್ನು ಕೂಡ ಅಭಿನಂದಿಸಲೇಬೇಕು. ಒಂದು ತಂಡವಾಗಿ ಈ ಒಂದು ಫಲಿತಾಂಶ ಬರುತ್ತದೆ ಎಂಬುದು ನಮಗೆಲ್ಲ ತಿಳಿದ ವಿಚಾರ. ಹೊರ್ಕಾಡಿ ಎಕ್ಸಲೆನ್ಸ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ನಾನು ಈ ಕಾರ್ಯಕ್ರಮದ ಅಧ್ಯಕ್ಷನಾಗಿದ್ದೀನಿ. ಎಲ್ರಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿಕೊಂಡು ಹರ್ಷದ್ ಹೊರ್ಕಾಡಿ ಅವರನ್ನು ಮತ್ತೊಮ್ಮೆ ಅಭಿನಂದಿಸಿ, ಇಲ್ಲಿ ಈ ಪ್ರಶಸ್ತಿ ಪಡೆಯುವ ಎಲ್ಲ ಮಕ್ಕಳಿಗೆ ಅವರ ಭವಿಷ್ಯ ಉಜ್ವಲವಾಗಲಿ ಅಂತ ಪ್ರಾರ್ಥನೆಯನ್ನು ಸಲ್ಲಿಸಿಕೊಂಡು ನನ್ನ ಮಾತಿಗೆ ವಿರಾಮ. ಜೈ ಹಿಂದ್. ನಮ್ಮ ಜೊತೆ ഇರುവವರು ಶ್ರೀಯುತ ಸಾಬು ಅಬ್ರಹಾಂ, അധ്യക്ഷರು ജില്ലാ പഞ്ചായത്ത് കാസർഗോഡ്. ಹೊರ್ಕಾಡಿ, അതുപോലെ ಹೊರ್ಕಾಡಿ ഗ്രാമപഞ്ചായത്തിൻ്റെ പ്രസിഡന്റ്, ജില്ലാ പഞ്ചായത്ത് അംഗം ശ്രീ അസീസ് ഉൾപ്പെടെ ഈ വേദിയിലുള്ള ബഹുമാന്യരായ ജനപ്രതിനിധികൾ, മറ്റ് വിദ്യാഭ്യാസ മേഖലയിലെ സാമൂഹിക മേഖലയിലെ പ്രവർത്തകരെ, പ്രിയമുള്ള അവാർഡിന് അർഹരായിട്ടുള്ള ഇന്നത്തെ ഏറ്റവും പ്രധാനപ്പെട്ട വിശിഷ്ട അതിഥികൾ, കുട്ടികൾ, അവരുടെ രക്ഷിതാക്കൾ, പ്രിയപ്പെട്ടവരെ, ഏറെ സന്തോഷവും അതിലേറെ അഭിമാനവും പകരുന്ന ഒരു ചടങ്ങിലാണ് ഈ സ്കൂൾ അങ്കണത്തിൽ നമ്മളെല്ലാവരും ഒത്തുചേർന്നിട്ടുള്ളത്.
ഒരു ജില്ലാ പഞ്ചായത്ത് അംഗം എന്ന നിലയിൽ ശ്രീ ഹർഷാദ് വോർക്കാടി അവരുടെ ജനപ്രതിനിധി എന്ന പ്രവർത്തനത്തിലെ ഏറ്റവും ശ്രദ്ധേയമായ ഒരു ചുവടുവെപ്പാണ് ഈ വോർക്കാടി ഡിവിഷനിൽ നിന്നും ഈ വർഷം SLC പരീക്ഷയിൽ ഏറ്റവും ഉന്നതമായ വിജയം നേടിയിട്ടുള്ള ഏതാണ്ട് 25ഓളം വരുന്ന കുട്ടികൾക്ക് ഇവിടെ എക്സലൻസ് അവാർഡ് നൽകുന്ന ചടങ്ങ് സംഘടിപ്പിച്ചിട്ടുള്ളത്. ഇത്തരമൊരു ചടങ്ങ് സംഘടിപ്പിക്കുന്നതിന് നേതൃത്വം കൊടുത്ത എൻ്റെ പ്രിയ സഹപ്രവർത്തകൻ ശ്രീ ഹർഷാദിനെ ഹൃദയത്തോട് ചേർത്ത് ഞാൻ ആദ്യമായി അഭിവാദ്യം ചെയ്യുകയാണ്. അതോടൊപ്പം ഈ വിജയത്തിന് അർഹരായിട്ടുള്ള ഈ വോർക്കാടി ഡിവിഷനിലെ വിവിധ മേഖലകളിലുള്ള വിവിധ സ്കൂളുകളിലെ പ്രിയപ്പെട്ട കുട്ടികൾ, അവരെയും അഭിനന്ദിക്കുന്നതിന് വേണ്ടി ഞാൻ ഈ അവസരം ഉപയോഗിക്കുകയാണ്. അതോടൊപ്പം ഇവിടെ ബഹുമാന്യനായ MLA സൂചിപ്പിച്ചതുപോലെ നമ്മുടെ വിദ്യാഭ്യാസ മേഖലയിൽ കാസർഗോഡിന് SLC റിസൾട്ടിൽ നമുക്കൊരു മെച്ചപ്പെട്ട സ്ഥാനം നേടിയെടുക്കുന്നതിന് വേണ്ടി കേരളത്തിൽ കഴിഞ്ഞു. എന്നാൽ ഹയർ സെക്കൻഡറിയിലേക്ക് എത്തിച്ചേരുമ്പോൾ നമ്മുടെ സംസ്ഥാനത്ത് 14ാമത്തെ സ്ഥാനത്താണ് കാസർഗോഡ് ജില്ല ഇന്ന് നിലനിൽക്കുന്നത്. MLA സൂചിപ്പിച്ചതുപോലെ 15 ജില്ലയില്ലാത്തത് കൊണ്ടാണ് 14ാം സ്ഥാനത്ത് നമ്മൾ നിൽക്കുന്നത്. ഞങ്ങളാകെ ഒരു പരിശ്രമത്തിന് നേതൃത്വം കൊടുക്കുകയാണ്. കാസർഗോഡ് ജില്ലാ പഞ്ചായത്ത് 22-ാം തീയതി ജില്ലാ പഞ്ചായത്തിൻ്റെ ഭരണസമിതി യോഗം ചേരുന്നുണ്ട്. ആ ഭരണസമിതി യോഗത്തിൽ വെച്ച് ഞങ്ങൾ ആലോചിക്കുന്നതിന് വേണ്ടി ആഗ്രഹിക്കുന്നത് നമ്മുടെ ജില്ലയിലെ ഹയർ സെക്കൻഡറി റിസൾട്ട് ഉയർത്തുന്നതിനാവശ്യമായ ഏറ്റവും വലിയ ബൃഹത്തായ ഒരു പദ്ധതിക്ക് നമ്മുടെ ഈ ജില്ലയിലെ എല്ലാ സ്കൂളുകളിലെയും അധ്യാപകരുടെ, രക്ഷിതാക്കളുടെ, സർവോപരി വിദ്യാർത്ഥികളുടെ എല്ലാവരുടെയും കൂട്ടായ പരിശ്രമത്തോടു കൂടി കാസർഗോഡ് ഇപ്പോൾ തലകുനിച്ച് നിൽക്കുന്ന അവസരത്തിൽ നിന്നും കാസർഗോഡിനെ വരുന്ന അധ്യയന വർഷം തല ഉയർത്തിപ്പിടിച്ച് നിൽക്കുന്ന അവസ്ഥയിലേക്ക് കൊണ്ടുവരുന്നതിന് വേണ്ടിയിട്ടുള്ള ഏറ്റവും വലിയ ഒരു പ്രവർത്തനങ്ങൾക്ക് നേതൃത്വം കൊടുക്കുകയാണ്. ആ സന്ദർഭത്തിൽ അതിൽ സുപ്രധാനമായ പങ്ക് വഹിക്കേണ്ട മേഖലയാണ് കാസർഗോഡ് ജില്ലയുടെ വടക്കൻ മേഖല എന്ന് ഞാൻ പ്രത്യേകം ഓർമ്മിക്കുകയാണ്. നമ്മുടെ കുഞ്ഞുങ്ങളുടെ റിസൾട്ട് മെച്ചപ്പെടുത്തുന്നതിനാവശ്യമായിട്ടുള്ള എല്ലാ പ്രവർത്തനങ്ങൾക്കും നമ്മുടെ നാട്ടിലെ വിദ്യാഭ്യാസത്തെ സ്നേഹിക്കുന്ന പുതിയ തലമുറയെ വിജ്ഞാനത്തിൻ്റെ സർവ്വമേഖലകളിലേക്ക് കൈപിടിച്ചുയർത്തുന്നതിനാവശ്യമായ പ്രവർത്തനങ്ങൾ നമുക്കാകെ ചേർന്ന് സംഘടിപ്പിക്കേണ്ടതുണ്ട്. ആ പ്രവർത്തനങ്ങൾക്ക് നിങ്ങളെല്ലാവരുടെയും സഹായ സഹകരണം ഉണ്ടാകണം എന്ന് ഞാൻ ഈ അവസരത്തിൽ അഭ്യർത്ഥിക്കുകയാണ്. അതോടൊപ്പം ഇവിടെ ഈ വർഷം ഇപ്പോൾ 25 കുട്ടികളാണ് SLCക്ക് എല്ലാ വിഷയങ്ങളിലും A+ വാങ്ങി വിജയം നേടിയിട്ടുള്ള കുട്ടികൾ. ഇത്തരമൊരു അവാർഡ് പ്രത്യേകിച്ച് ഞാൻ മനസ്സിലാക്കുന്നത് ഒരു ഗോൾഡ് മെഡൽ കൂടി ഇതിൻ്റെ ഭാഗമായി ശ്രീ ഹർഷാദ് നൽകുന്നുണ്ട് എന്നാണ് ഞാൻ മനസ്സിലാക്കുന്നത്. അടുത്ത വർഷമാകുമ്പോൾ തീർച്ചയായും ഗോൾഡ് മെഡലുകളുടെ എണ്ണം വർദ്ധിപ്പിക്കാൻ ഹർഷാദും അത് വാങ്ങിയെടുക്കുന്നതിന് വേണ്ടി ഈ ഡിവിഷനിലെ എല്ലാ വിദ്യാലയങ്ങളിലെയും വിദ്യാർത്ഥികൾ തയ്യാറായി മുന്നോട്ട് വരും എന്ന് പ്രതീക്ഷിക്കുന്നു. ആ നിലയിൽ ഈ ഒരു എക്സലൻസ് അവാർഡ് തീർച്ചയായും ഈ വോർക്കാടി ഡിവിഷൻ്റെ മാത്രമല്ല കാസർഗോഡ് ജില്ലയ്ക്കും നമ്മുടെ നാടിനാകെ അഭിമാനകരമായ ഒരു പ്രോജക്റ്റാണ്. ഇതിന് നേതൃത്വം കൊടുത്ത, ഇതിൻ്റെ പിന്നിൽ പ്രവർത്തിച്ച പ്രിയപ്പെട്ട ഹർഷാദിനെ ഒരിക്കൽ കൂടി അഭിനന്ദിച്ചുകൊണ്ട് ഞാൻ എൻ്റെ വാക്കുകൾ ചുരുക്കുന്നു. ಮಿಜಾ ಫಾತಿಮಾ ನಂತರ ಶ್ರಾವ್ಯ, Next,
Jayashree, GHSS Paivalike, daughter of P. Ramakrishna Bhatt. We request Sabu Abraham sir, please hand over the prizes, honor the students. Next, Anarghya M, Shri Vidyavardhaka Higher Secondary School, Miyapadavu, daughter of Krishna Prasad Bhatt. Anarghya M, daughter of Krishna Prasad Bhatt, SVV HSS Miyapadavu. Next, Varsha. Next, Fatimat Shifana, Shri Vidyavardhaka Higher Secondary School, Miyapadavu, daughter of Qasim Yam. ಮುಂದೆ ಆಯಿಷತ್ ಶಾಬಿಯಾ ಪ್ರಶಸ್ತಿ ಪ್ರದಾನವನ್ನು ನಮ್ಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಉಮರ್ ಬೋರ್ಕಲ ತಾವು ನೆರವೇರಿಸಬೇಕು. ಆಯಿಷತ್ ಶಾಬಿಯಾ, ಶ್ರೀ ವಿದ್ಯಾವರ್ಧಕ ಹೈಯರ್ ಸೆಕೆಂಡರಿ ಸ್ಕೂಲ್, ಮಿಯಪ್ಪದವು. ಆಯಿಷತ್ ಶಾಬಿಯಾ. ಇದಾದ ಬಳಿಕ ನವ್ಯ, ಡಾಟರ್ ಆಫ್ ಗಣೇಶ್ ಆಚಾರ್ಯ, ಶ್ರೀಮತಿ ಕಮಲಾಕ್ಷಿ, ಬ್ಲಾಕ್ ಪಂಚಾಯತ್ ಪ್ರೆಸಿಡೆಂಟ್. ಶ್ರೀಮತಿ ಕಮಲಾಕ್ಷಿ, ಉಪಾಧ್ಯಕ್ಷರು ಮಂಜೇಶ್ವರ ಬ್ಲಾಕ್ ಪಂಚಾಯತ್, ತಾವುಗಳು ನೆರವೇರಿಸಬೇಕು. ನವ್ಯ, ಡಾಟರ್ ಆಫ್ ಗಣೇಶ್ ಆಚಾರ್ಯ, ಕೋಳೂರು, ಶ್ರೀ ವಿದ್ಯಾವರ್ಧಕ ಹೈಯರ್ ಸೆಕೆಂಡರಿ ಸ್ಕೂಲ್, ಮಿಯಪ್ಪದವು. ಮುಂದೆ ಪ್ರಶಸ್ತಿಯನ್ನು ಅಜೀಜ್ ಕಳತ್ತೂರ್, ಜಿಲ್ಲಾ ಪಂಚಾಯತ್ ಸದಸ್ಯರು, ತಾವುಗಳು ನೆರವೇರಿಸಬೇಕು. ಇಬ್ರಾಹಿಂ ಶಾಹಿದ್, ಸಿರಾಜುಲ್ ಹುದಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಮಂಜೇಶ್ವರ್, ಇಬ್ರಾಹಿಂ ಶಾಹಿದ್. ಸುಲ್ತಾನಾ, ಮುಂದೆ ಸುಲ್ತಾನಾ ಸೈಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಕಲಿಯೂರು. ಮುಂದೆ ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತಹ ಸಂಘಟಕರಾಗಿರುವಂತಹ ಹರ್ಷಾದ್ ವರ್ಕಾಡಿ ತಾವು ನೆರವೇರಿಸಬೇಕು. ಖದೀಜಾ ಸಫಾ, SDPHS ಧರ್ಮತಡ್ಕ. ಖದೀಜಾ ಸಫಾ. SSLCಯಲ್ಲಿ ಫುಲ್ A+ ಪಡೆದಂತ ವಿದ್ಯಾರ್ಥಿಗಳ ಪ್ರಶಸ್ತಿ ಪ್ರದಾನ ಮುಗಿದಿರುತ್ತದೆ. ಮುಂದೆ ವೇದಿಕೆಯಲ್ಲಿ ಮುಂದೆ +2 ಅಲ್ಲಿ ಈಗಾಗಲೇ ಇಬ್ಬರು ವಿದ್ಯಾರ್ಥಿನಿಯರಿಗೆ ಪ್ರಶಸ್ತಿ ಪ್ರದಾನ ಆಗಿದೆ. ಸ್ನೇಹ ಗಣೇಶ್ ಆಚಾರ್ಯ, ಕೋಳೂರು ಸ್ಕೂಲ್. ಖದೀಜಾ ಸಫಾ, ಡಾಟರ್ ಆಫ್ ಮೊಹಮ್ಮದ್ ಅಶ್ರಫ್, SDPHS ಧರ್ಮತಡ್ಕ. ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ UK ಸೈಫುದ್ದುಲ್ಲಾ ಇವರು ಆಗಮಿಸಿರುತ್ತಾರೆ. ತಮಗಿದು ಪ್ರೀತಿಯ ಸ್ವಾಗತ. ಮುಂದೆ
ಹೈಸ್ಕೂಲ್ನ ಬಾಕಿಯಾಗಿರುವಂಥದ್ದು ಆಯಿಷತ್ ಹಸ್ನಾ KVS MHSS ಕುರುಡಪದವು. ಆಶಿಯತ್ ಹಸ್ನಾ. ವರ್ಷ ಕೊನೆಯ ಕರೆ ವರ್ಷ, ಡಾಟರ್ ಆಫ್ ಕೇಶವ, ಶ್ರೀ ವಿದ್ಯಾವರ್ಧಕ ಹೈಯರ್ ಸೆಕೆಂಡರಿ ಸ್ಕೂಲ್ ಮಿಯಪ್ಪದವು. ಪ್ರಶಸ್ತಿ ಸ್ವೀಕರಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸುತ್ತಾ, ಇನ್ನು ಶಾಲಾ ಮಟ್ಟದಲ್ಲಿ ಸಾಧನೆ ಮಾಡಿರುವಂತಹ 100% ಫಲಿತಾಂಶವನ್ನು ಗಳಿಸಿಕೊಂಡಿರುವಂತಹ ಎಲ್ಲ ಹೈಯರ್ ಸೆಕೆಂಡರಿ ಹೈಸ್ಕೂಲ್ ವಿಭಾಗದ ಶಾಲೆಗಳನ್ನು ಗುರುತಿಸುವಂತ ಒಂದು ಕಾರ್ಯಕ್ರಮ. ಮೊದಲಿಗೆ ಹೈಯರ್ ಸೆಕೆಂಡರಿಯಲ್ಲಿ ಗವರ್ಮೆಂಟ್ ವೊಕೇಶನಲ್ ಹೈಯರ್ ಸೆಕೆಂಡರಿ ಸ್ಕೂಲ್ ಕುಂಜತ್ತೂರು, GVHSS ಕುಂಜತ್ತೂರು, ಇಲ್ಲಿನ ಅಧ್ಯಾಪಕರು ಬಂದು ಈ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು. SSLCಯಲ್ಲಿ ಶ್ರೀ ವಾಣಿ ವಿಜಯ ಹೈಸ್ಕೂಲ್ ಕೊಡ್ಲಮಗೂರು, ಅದೇ ರೀತಿ ಸೇಂಟ್ ಮೇರೀಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕಲಿಯೂರು ಹಾಗೂ ಮಣವಾಟಿ BV ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಧರ್ಮನಗರ. ಸೆಕೆಂಡ್ ಶ್ರೀ ವಾಣಿ ವಿಜಯ ಹೈಸ್ಕೂಲ್ ಕೊಡ್ಲಮಗೂರು. ನೆಕ್ಸ್ಟ್ ಸೈಂಟ್ ಮೇರೀಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕಳಿಯೂರು ವರ್ಕಾಡಿ. ಸೈಂಟ್ ಮೇರೀಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕಳಿಯೂರು. ನೆಕ್ಸ್ಟ್ ಮನವಾಟಿ BV ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಧರ್ಮನಗರ. KVSMH ಸ್ಕೂಲ್ ಕುರುಡಪದವು. ಮುಂದೆ ಕುರಿಯ ವಿಠಲ ಶಾಸ್ತ್ರಿ ಮೆಮೋರಿಯಲ್ ಹೈಸ್ಕೂಲ್ ಕುರುಡಪದವು. ಇದು ಬಳಿಕ ಸಿರಾಜುಲ್ ಹುದಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮಂಜೇಶ್ವರ್. ಆದಷ್ಟು ಬೇಗ ರೆಡಿಯಾಗಿರಬೇಕು. ಸಿರಾಜುಲ್ ಹುದಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮಂಜೇಶ್ವರ್. ತದನಂತರ ಗೌರ್ಮೆಂಟ್ ಹೈಸ್ಕೂಲ್ ಪೈವಲಿಕೆ, ಗೌರ್ಮೆಂಟ್ ಹೈಸ್ಕೂಲ್ ಪೈವಲಿಕೆ. ಇದಾದ ಬಳಿಕ ಗೌರ್ಮೆಂಟ್ ಹೈಸ್ಕೂಲ್ ಪೈವಲಿಕೆ ನಗರ್. ಮೊದಲಿಗೆ ಪೈವಲಿಕೆ, ಅದ ಬಳಿಕ ಗೌರ್ಮೆಂಟ್ ಹೈಸ್ಕೂಲ್ ಪೈವಲಿಕೆ ನಗರ್, ನಂತರ ಗೌರ್ಮೆಂಟ್ ಹೈಸ್ಕೂಲ್ ಕುಂಜತ್ತೂರು. ಶೇಕಡ 100 ಫಲಿತಾಂಶವನ್ನು ಗಳಿಸಿರುವಂತಹ ಎಲ್ಲ ಹೈಯರ್ ಸೆಕೆಂಡರಿ ಹೈಸ್ಕೂಲ್ ವಿಭಾಗದ ಎಲ್ಲ ಸ್ಕೂಲ್ಗಳಿಗೂ ಸಹ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಪ್ರಶಸ್ತಿ ಪ್ರದಾನ ಈ ವೇದಿಕೆಯಲ್ಲಿ A+ കൈവരിച്ചിട്ടുള്ള പ്രിയപ്പെട്ട വിദ്യാർത്ഥിനി സഹോദരങ്ങൾ, പ്രിയപ്പെട്ട രക്ഷിതാക്കൾ എൻ്റെ മുമ്പിലിരിക്കുന്നുണ്ട്. എല്ലാ രക്ഷിതാക്കൾക്കും അവരുടെ മക്കളെക്കുറിച്ചൊരു ആശങ്കയുണ്ട്. ആ ആശങ്ക അവരുടെ ഭാവിയെക്കുറിച്ചാണ്. നീട്ടി സംസാരിക്കാനൊന്നും ഇല്ല. നിങ്ങളോട് പറയാനുള്ളത്, പഴയ കാലത്തൊക്കെ നമ്മുടെ മക്കൾക്ക് വേണ്ടി നമ്മൾ സ്വത്ത് സമ്പാദിച്ചു വെച്ചിരുന്നു, പണം സമ്പാദിച്ചു വെച്ചിരുന്നു, സ്വർണം സമ്പാദിച്ചു വെച്ചിരുന്നു. ഇന്നൊക്കെ പൊന്നിൻ്റെ വിലയാണ്. ഒരു കാര്യം സൂചിപ്പിക്കാൻ ആഗ്രഹിക്കുന്നത്, നിങ്ങളുടെ ഭാവിയെക്കുറിച്ച് നിങ്ങളുടെ മക്കളുടെ ഭാവിയെക്കുറിച്ച് നിങ്ങൾ ആശങ്കപ്പെടുന്നുണ്ടെങ്കിൽ, നിങ്ങൾ ആവലാതിപ്പെടുന്നുണ്ടെങ്കിൽ, നിങ്ങളുടെ മക്കൾക്ക് നൽകാൻ പറ്റിയ ഏറ്റവും വലിയ സമ്മാനമെന്ന് പറയുന്നത്, അവരുടെ ഭാവി ഭദ്രമാക്കാൻ നിങ്ങൾക്ക് നൽകിയ ഏറ്റവും മനോഹരമായ സമ്മാനമെന്ന് പറയുന്നത് അവർക്ക് ക്വാളിറ്റി എഡ്യൂക്കേഷൻ നൽകുക എന്നതാണ്. അതിലപ്പുറത്ത് മറ്റൊരു നീതിയും നിങ്ങൾക്ക് അവരോട് കാണിക്കാനില്ല. നമ്മുടെ മക്കള് ഏറ്റവും മനോഹരമായ സമൂഹത്തിൽ,
ഏറ്റവും മുമ്പന്തിയിൽ നിൽക്കുന്ന മക്കളായി വളർന്നു വരാൻ സാധ്യമാകട്ടെ എന്ന് ആശംസിച്ചുകൊണ്ട് പ്രാർത്ഥിച്ചുകൊണ്ട് പ്രിയപ്പെട്ട A+ നേടിയ നാളെയുടെ വാഗ്ദാനങ്ങൾക്ക് ಹೃದಯത്തോട് ചേർത്ത് വെച്ചുകൊണ്ട് ಅಭಿವಾದನ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ನಮ್ಮ ಹರ್ಷದ್ ವರ್ಕಡಿಯವರಿಗೆ ಎಲ್ಲ ರೀತಿಯ ಅಭಿನಂದನೆಗಳನ್ನು ಅರ್ಪಿಸುತ್ತಾ ಶಾಲೆಗಳಿಗೆ ಶಾಲೆ ಅಂದ ರೀತಿಯಲ್ಲಿ ಬಂದವರಂತ ಹೆತ್ತವರಿಗೆ ಎಲ್ಲರಿಗೂ ಎಲ್ಲ ರೀತಿಯ ಶುಭಾಶಯಗಳನ್ನು ಒಂದು ತಂಡ ಗವರ್ನಮೆಂಟ್ 100% ಪ್ರೆಸೆಂಟ್ ಮಾಡಿ ಸ್ಟೂಡೆಂಟ್ಸ್ ಒಂದು ವಿಜೃಂಭಣೆಯಿಂದ ನಡೆಯುವಂತಹ ಕಾರ್ಯಕ್ರಮ ಈಗಾಗಲೇ ನಡೆದಿದೆ. ಬಹಳಷ್ಟು ಸಂತೋಷವಾಗ್ತಿದೆ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು. ಅದೇ ರೀತಿ A+ ಫುಲ್ A+ ಪಡೆದಂತಹ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ನಮ್ಮ ವರ್ಕಾಡಿ ಡಿವಿಷನ್ನಲ್ಲಿ ನಡೆದಂತಹ ಇಂತಹ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಹರ್ಷದ್ ವರ್ಕಡಿ ಅವರಿಗೆ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಎಲ್ಲ ವಿಧದ ಶುಭಾಶಯಗಳನ್ನು ಕೂಡ ಕೋರಿಕೊಳ್ಳುತ್ತಿದ್ದೇನೆ. ನಮಸ್ಕಾರ. ವರ್ಕಾಡಿ ಎಕ್ಸಲೆನ್ಸ್ ಅವಾರ್ಡ್ ಈ ಕಾರ್ಯಕ್ರಮ ಈಗಾಗಲೇ ಇಲ್ಲಿ ಮುಕ್ತಾಯದ ಹಂತದಲ್ಲಿದೆ. ಈ ಕಾರ್ಯಕ್ರಮವನ್ನು ಔಪಚಾರಿಕವಾಗಿ ಉದ್ಘಾಟನೆ ನಿರ್ವಹಿಸಿದಂತಹ ನಮ್ಮ ನೆಚ್ಚಿನ ಕಾಸರಗೋಡು ಸಂಸದರಾದ ಶ್ರೀ ರಾಜಮೋಹನ್ ಉಣ್ಣಿತಾನ್ ಅವರಿಗೆ ನಮ್ಮ ಈ ವರ್ಕಾಡಿ ಎಕ್ಸಲೆನ್ಸ್ ಈ ಸಮಾರಂಭದ ವತಿಯಿಂದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಔಪಚಾರಿಕವಾಗಿ ಅಧ್ಯಕ್ಷತೆಯನ್ನು ವಹಿಸಿದಂತಹ ಮಂಜೇಶ್ವರ ಕ್ಷೇತ್ರದ ಪ್ರೀತಿಯ ಶಾಸಕ AKM ಅಶ್ರಫ್ ಅವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೂ ಈ ವೇದಿಕೆಯಲ್ಲಿದ್ದಂತಹ ವರ್ಕಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಉಮರ್ ಬೋರ್ಕಳ, ಮಂಜೇಶ್ವರ ಗ್ರಾಮ ಪಂಚಾಯತ್ ಶ್ರೀ ಬಶೀರ್ ಕನಿಲ, ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷರಾದಂಥ UK ಸೈಫುಲ್ಲಾ ತಂಗಲ್, ಉಪಾಧ್ಯಕ್ಷರಾದಂತಹ ಕಮಲಾಕ್ಷಿ, ವರ್ಕಾಡಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಫಾತಿಮತ್ ತಸೀಮಾ, ಮೀಂಜಾ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಉಷಾ ಪೂಂಜಾ, ಮಂಜೇಶ್ವರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಫಾತಿಮತ್ ಸೋಹ್ರಾ ಹಾಗೂ ಎಲ್ಲ ಜನಪ್ರತಿನಿಧಿಗಳು, ವರ್ಕಾಡಿ ಮೀಂಜಾ ಹಾಗೂ ಮಂಜೇಶ್ವರದ ಎಲ್ಲ ಜನಪ್ರತಿನಿಧಿಗಳು ಹಾಗೂ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟ ಎಲ್ಲರಿಗೂ ಪ್ರತ್ಯೇಕವಾಗಿ ಎಲ್ಲ ಶಿಕ್ಷಕರು ಹಾಗೂ ನಮ್ಮ ರಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಎಲ್ಲರನ್ನು ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸಿದ ಈ ಬಹಳ ಒಳ್ಳೆಯ ರೀತಿಯಲ್ಲಿ ಸುಸೂತ್ರವಾಗಿ ಏರ್ಪಡಿಸಿದಂತಹ ಇದರ ರೂವಾರಿ ಶ್ರೀ ಹರ್ಷದ್ ವರ್ಕಾಡಿ ಅವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸುತ್ತಾ ಈ ಕಾರ್ಯಕ್ರಮ ಅಧ್ಯಕ್ಷರ ಅನುಮತಿ ಮೇರೆಗೆ ಮುಕ್ತಾಯವಾಗಿ